ಕೃಷಿ ಮತ್ತು ನೀರಾವರಿ ಸಮಸ್ಯೆಗಳ ಬಗ್ಗೆ ಸಾಹಿತ್ಯ ಸಮ್ಮೇಳನದಲ್ಲಿ ಚರ್ಚೆಯಲ್ಲಿ ಗೋಷ್ಠಿ ಏರ್ಪಡಿಸಿರೋದು ರೈತ ವಲಯಕ್ಕೆ ಸಂತೋಷ ತಂದಿದೆ ಮತ್ತು ಸಂಘಟಕರಿಗೆ ನಾನು ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಈ ನಿಟ್ಟಿನಲ್ಲಿ ರೈತರ ಸಮಸ್ಯೆ ಬಹುಶಃ ಒಂದು ಗೋಷ್ಠಿಯಲ್ಲಿ ಮಾತನಾಡಿ ಮುಗಿಸೋಕ್ಕಾಗೋದಿಲ್ಲ. ಎರಡ ರೈತ ಎಲ್ಲಿ ಹೆಜ್ಜೆ ಇಡ್ತಾನೆ, ಎಲ್ಲಿ ಕೈ ಇಡ್ತಾನೆ ಅಂದರೆ ಅಲ್ಲಿ ಮೋಸ, ಶೋಷಣೆ, ವಂಚನೆ ಸಮಸ್ಯೆ. ಯಾವುದ್ರ ಬಗ್ಗೆ ತಗೊಂಡು ಯಾವುದ್ರ ಬಗ್ಗೆ ಮುಗಿಸ್ಬೇಕು, ಅಷ್ಟು ಸಮಸ್ಯೆಗಳು ಇವತ್ತು ಏನಂತಂದರೆ ರೈತನನ್ನು ಕಾಡ್ತಾ ಇದ್ದಾವೆ. ನೀರಾವರಿ ಸಮಸ್ಯೆ ಬಗ್ಗೆ ಬಸವರಾಜ್ ಅವರು ಭಾಳ ಚೆನ್ನಾಗಿ ಮಾತಾಡಿದರು. ಆದರೆ ಪರಿಹಾರ ಸೂಚಿಸಲಿಲ್ಲ ಅವರು, ಯಾಕಂದರೆ ಪರಿಹಾರ ಇಲ್ಲ ಅಲ್ಲಿ. ಇವತ್ತು ಸಮಸ್ಯೆ ನೂರಷ್ಟಿದೆ. 100 ಜನ ಇಂಜಿನಿಯರ್, ತುಂಗಭದ್ರಾ ಎಡದಂಡೆ ನಾಲೆ ವ್ಯಾಪ್ತಿಯಲ್ಲಿ 100 ಜನ ಇಂಜಿನಿಯರ್ ನೀರಿನ ನಿರ್ವಹಣೆ ಮಾಡಬೇಕಾದವರು ಇಲ್ಲ ಅಲ್ಲಿ. ಹೇಗೆ ನಿರ್ವಹಣೆ ಮಾಡಬೇಕು? ಮತ್ತು ಮೇಲ್ಭಾಗದಲ್ಲಿ 1.5 ಲಕ್ಷಕ್ಕೂ ಅಧಿಕ ಅನಧಿಕೃತ ನೀರಾವರಿ ಆಗ್ತದೆ. ಅದನ್ನು ಯಾರು ತಡಿಬೇಕು? ಇವತ್ತು ಮಾನ್ವಿ, ಸಿರವಾರ, ರಾಯಚೂರಿ ನೀರು ಬರೋದಿಲ್ಲ ಅನ್ನೋದು ನಿಮ್ಮ ಮಾತಿನ ಮುಖ್ಯ ಅಂಶ ಆಗಿತ್ತು. ಅದಕ್ಕೆ ಕಾರಣ ಏನು ಇವತ್ತು? ಇದು ಯಾರಿಗೆ ಗೊತ್ತಿಲ್ವಾ? ಎಲ್ಲರಿಗೂ ಗೊತ್ತಿದೆ. ಗೊತ್ತಿದ್ದು ಅದನ್ನು ಮುಟ್ಟಕ್ಕೆ ತಯಾರಿಲ್ಲ. ಒಂದು ಅಂಶ ಇವತ್ತು ತಿಳ್ಕೋಬೇಕಾಗಿರೋದು ಏನಂತಂದರೆ, ರೈತರ ಸಮಸ್ಯೆ ಆಗಲಿ, ನೀರಾವರಿ ಸಮಸ್ಯೆ ಆಗಲಿ, ಇದು ಬರೀ ರೈತರ ಸಮಸ್ಯೆ ಅಲ್ಲ. ತುತ್ತು ಮಾಡಿ ಯಾರು ಊಟ ಮಾಡ್ತಾರೋ ಅವ್ರದ್ದು ಎಲ್ಲರೂ ಸಮಸ್ಯೆ ಅಂತ ಎಂದು ನೀವು ತಿಳಿತಿರೋ ಅವತ್ತು ಈ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಇವತ್ತು ನೀರಿನ ಸಮಸ್ಯೆ ಬಂದಾಗ ನಾವು ಒಂದೇ ಹಸಿರು ಟುವಾಲ್ ಹಾಕ್ಕೊಂಡು ರಸ್ತೆ ಮೇಲೆ ಕೂಡಬೇಕು, ಉಳಿದವ್ರು ನೋಡ್ಕೊಂತ ಏನಪ್ಪ ಏನು ಕುಂತಾರಂತ ನೋಡಿ ಮಜಾ ನೋಡ್ಬೇಕು. ಒಂದು ಸಭೆಯಲ್ಲಿ ನಮ್ಮ ಸನ್ಮಾನ್ಯ ಪುಟ್ಟಣ್ಣಯ್ಯನವರು ಕೇಳಿದ್ರಂತೆ, ಊಟ ಯಾರಿಗೆ ಬೇಕು ದಯವಿಟ್ಟು ಕೈ ಎತ್ತರಿ ಅಂದ್ರಂತ. ಎಲ್ಲರೂ ಕೈ ಎತ್ತಿರಂತ, ಹಸುವಾಗಿತ್ತು, ಊಟ ಬೇಕು ಅಂತ. ಆದರೆ ಹಳ್ಳಿಗೆ ಬಂದು ಯಾರು ವ್ಯವಸಾಯ ಮಾಡ್ತೀರಪ್ಪ ಅಂತಂದ್ರೆ ಒಂದು 4-5 ಜನ ಎತ್ತಿದ್ರಂತ. ಎಂಥ ಪರಿಸ್ಥಿತಿಗೆ ಬಂದಿದೆ ವ್ಯವಸಾಯ ಅಂದ್ರೆ, ಇವತ್ತು ವ್ಯವಸಾಯ ಮಾಡ್ತಕ್ಕಂಥ ಇವತ್ತು ಯುವಕರಿಗೆ ಹೆಣ್ಣು ಸಿಗ್ತಾ ಇಲ್ಲ. ಮೊನ್ನೆ ಒಬ್ಬನ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅಂಥ ಪರಿಸ್ಥಿತಿಗೆ ತಂದು ಮುಟ್ಟಿಸಿದ್ದಾರೆ ಈ ರಾಜಕಾರಣಿಗಳು. ಇವತ್ತು ಹಿಂದೆ ಗುಂಡೂರಾಯರಿದ್ದಾಗ, ಮುಖ್ಯಮಂತ್ರಿಗಳಾಗಿದ್ದಾಗ 150 ಜನ ರೈತರನ್ನ ಗುಂಡಿಟ್ಟು ಕೊಲ್ಲಿದ್ರು. ಸಾಲ ವಸೂಲಿಗಾಗಿ 150 ಜನರನ್ನ. ಆದರೆ ಈಗ ಅಂಥ ಕೆಲಸ ಮಾಡ್ತಾ ಇಲ್ಲ. ದಾರದಿಂದ ಕುತ್ತಿ ಕೊಯ್ತಾ ಇದ್ದಾರೆ ನಿಮ್ಮನ್ನ, ರೈತರನ್ನ ದಾರದಿಂದ ಕುತ್ತಿ ಕೊಯ್ತಾ ಇದ್ದಾರೆ. ಕಾನೂನುಗಳು ತರದ ಮುಖಾಂತರ ಮಾರುಕಟ್ಟೆ ಕಾನೂನು ತರ್ತಾರೆ, ಭೂ ಸ್ವಾಧೀನ ಕಾನೂನು ತರ್ತಾರೆ. ಇವೆಲ್ಲ ಕಾನೂನುಗಳೇನಂತಂದರೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಅನುಕೂಲವಾಗತಕ್ಕಂಥ ಕಾನೂನುಗಳನ್ನು ತಂದು ನಿಮ್ಮ ಕೃಷಿ ಭೂಮಿ ಮತ್ತು ಕೃಷಿ ಮಾರುಕಟ್ಟೆ ಎರಡು ಏನಂದರೆ ಅವರು ವಶವಾಗಲಿಕ್ಕೆ ಏನು ಅನುಕೂಲ ಆಗಬೇಕು ಅಂಥ ಕಾನೂನುಗಳು ತಂದು ನಿಮ್ಮನ್ನು ಸರ್ವನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಭಾಳ ದೊಡ್ಡ ಚಿಂತನೆಯಾಗಿದೆ. ಇವತ್ತು ಕೆಲವು ಜನ ನಾವು ಇವತ್ತು ರೈತರು ಭಾಳ ದೊಡ್ಡ ಹೋರಾಟ ರಾಷ್ಟ್ರ ಮಟ್ಟದಲ್ಲಿ ಮಾಡಿದ್ವಿ. ನಿಮ್ಗೆ ಗೊತ್ತಿದೆ, 13 ತಿಂಗಳು ದೆಹಲಿ ಬಾರ್ಡರ್ನಲ್ಲಿ ರಸ್ತೆ ಮೇಲೆ ಚಳುವಳಿ ಮಾಡಿದರೆ ಸರಿಯಾದ ರೀತಿಯಿಂದ ಸ್ಪಂದನೆ ಮಾಡದೆ ಮತ್ತೆ ಹಿಂಬಾಗಿಲಿನಿಂದ ಅಂಥ ಕಾನೂನುಗಳನ್ನು ಇವತ್ತು ತರಲಿಕ್ಕೆ ಸರ್ಕಾರಗಳು ಮುಂದಾಗ್ತಾ ಇವೆ. ಅದ್ರ ಬಗ್ಗೆ ಇವತ್ತು ನಾವು ನಾನು ಯಾಕೆ ಹೇಳಿದೆ ಅಂತಂದರೆ, ಇವತ್ತು ರೈತರ ಸಮಸ್ಯೆ ಆಗಿ ಉಳಿದಿಲ್ಲ. ಎಲ್ಲರೂ ಇದರಲ್ಲಿ ಭಾಗವಹಿಸಿದಾಗ ಮಾತ್ರ ಈ ದೇಶ ಏನಂತಂದರೆ ಸುಭಿಕ್ಷವಾಗಿರಲಿಕ್ಕೆ ಸಾಧ್ಯತೆ ಐತಿ. ಒಂದು ಲೆಕ್ಕಾಚಾರ ನಿಮಗೆ ಹೇಳ್ತೀನಿ, ಈ ದೇಶದ ಮಾನ ಕಾಪಾಡಿದವರು ಯಾರು?
ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಈ ದೇಶದ ಜನಸಂಖ್ಯೆ 35 ಕೋಟಿ ಇತ್ತು. ಇವತ್ತು 145 ಕೋಟಿ ಆಗಿದೆ. 35 ಕೋಟಿ ಇದ್ದಂಥ ಸಂದರ್ಭದಲ್ಲಿ ಆಹಾರದ ಕೊರತೆ ಇತ್ತು ದೇಶದಲ್ಲಿ. ಅಮೇರಿಕದಿಂದ ಕೆಂಪು ಜೋಳ, ಗೋಧಿ, ಮೆಕ್ಕೆಜೋಳನ ತಂದು ನಮ್ಮ ಬಡವರಿಗೆ ಹಂಚ್ತಿದ್ರು ನಮ್ಮ ನೆಹರು ನವಾಬರು. ಆದರೆ ಇವತ್ತು 145 ಕೋಟಿ ಜನಸಂಖ್ಯೆಗೆ ಅನ್ನ, ಆಹಾರ, ತರಕಾರಿ, ಹಣ್ಣು, ಹಂಪಲ, ಮಾಂಸ, ಮೊಟ್ಟೆ ಎಲ್ಲ ಯಥೇಚ್ಛವಾಗಿ ಕೊಟ್ಟು ಹೊರದೇಶಕ್ಕೆ ಕಳಿಸ್ತಕ್ಕಂಥ ರೈತರು ಇವತ್ತು ಈ ದೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾರಂತಂದರೆ ಇದೆಂಥ ನಾಚಿಕೆಗೇಡು, ಇದೆಂಥ ನಾಚಿಕೆಗೇಡ್ರಿ. ಇದು ಆಲೋಚನೆ ಮಾಡಬೇಕಾದಂಥ ವಿಷಯ. ಇವತ್ತು ಭಾಳ ನಾನು ಏನಂದರೆ ರವಿಕುಮಾರ್ ಪಾಟೀಲ್ ಅವ್ರಿಗೆ ಒಂದು ಅಭಿನಂದನೆ ಯಾಕೆ ಸಲ್ಲಿಸಿದೆ ಅಂದರೆ, ಇಂಥ ವಿಚಾರಗಳು ಈ ಸಾಹಿತ್ಯಾಸಕ್ತರಲ್ಲಿ ಬರಬೇಕು. ಸಾಹಿತ್ಯಾಸಕ್ತರಲ್ಲಿ ಬಂದು ನಮಗಾಗ್ತಕ್ಕಂಥ ತೊಂದರೆಗಳನ್ನು ಅವರು ತಮ್ಮ ಸಾಹಿತ್ಯದ ಮೂಲಕ ವ್ಯಕ್ತಪಡಿಸ್ಬೇಕು. ಅದು ಏನಂತಂದರೆ ನಿಜವಾದ ಸಾಹಿತ್ಯ ಆಗ್ತದೆ. ಇವತ್ತು ಕೃಷಿ ಅಂತಂದರೆ ಅತ್ಯಂತ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ವಲಯ ಇದು. ಅತ್ಯಂತ ಹೆಚ್ಚು ಸೃಷ್ಟಿ ಮಾಡ್ತಕ್ಕಂಥ ವಲಯ. ಮೊನ್ನೆ ಏನು ಬೆಂಗಳೂರಿನಲ್ಲಿ ಒಂದು ಹೂಡಿಕೆದಾರರ ಸಮಾವೇಶದಲ್ಲಿ MSPLಗೆ ಕೊಪ್ಪಳದಲ್ಲಿ 54,000 ಕೋಟಿ ಪ್ರಾಜೆಕ್ಟಿಗೆ ಅಪ್ರೂವಲ್ ಕೊಟ್ಟರು. ಆ 54,000 ಕೋಟಿ ಪ್ರಾಜೆಕ್ಟು ಕಾರ್ಯರೂಪಕ್ಕೆ ಬರಬೇಕಾದ್ರೆ 6,000 ಕೋಟಿ ಭೂಮಿ ಅವರಿಗೆ ಬೇಕು. ಸುಮಾರು 2-3 TMC ನೀರು ಬೇಕು. ಈಗಾಗಲೇ ತುಂಗಭದ್ರಾ ಜಲಾಶಯದ ಸುತ್ತಮುತ್ತ ಸುಮಾರು 140 ಕಾರ್ಖಾನೆಗಳಿವೆ. ಅವರೆಲ್ಲರೂ ಏನಂತಂದರೆ ನಾಮಕೆ ವಾಸ್ತೆ ದುಡ್ಡು ಕಟ್ಟಿ ಇವತ್ತು ಒಂದು 10 ಕ್ಯೂಸೆಕ್ಸ್ 20 ಕ್ಯೂಸೆಕ್ಸ್ ಕಟ್ಟಿ TMC ಗಟ್ಟಲೆ ನೀರು ಹೊಡಿತಾ ಇದ್ದಾರೆ. ಅದನ್ನ ಯಾರು ಕೇಳೋರಿಲ್ಲ. ಇವತ್ತು ಕಾರಣ ಏನಂತಂದರೆ, ಒಂದು ಕಡೆಗೆ ಹೂಳು ತುಂಬುತ್ತದೆ, 33% ಹೂಳು ತುಂಬುತ್ತದೆ, ಒಂದು ಕಡೆಗೆ ಸಿಬ್ಬಂದಿ ಇಲ್ಲ, ಇನ್ನೊಂದು ಕಡೆಗೆ ಅನಧಿಕೃತ ನೀರಾವರಿ. ಇಷ್ಟೆಲ್ಲದರ ಮಧ್ಯೆ ನಾವು ಮಾನ್ವಿ, ಸಿರವಾರ, ರಾಯಚೂರಿಗೆ ನೀರು ಬರಬೇಕಂತಂದರೆ ಯಾವ ರೀತಿ ಬರೋಕ್ಕೆ ಸಾಧ್ಯತೆ ಐತೆ? ಇದೇನು ನಮ್ಮ ಜನಪ್ರತಿನಿಧಿಗಳಿಗೆ ಗೊತ್ತಿಲ್ಲ ಅಂತೀರ? ಎಲ್ಲರಿಗೂ ಗೊತ್ತದ. ಇವತ್ತು ಕೆಲವ್ರು ಮಾತಾಡ್ತಾರೆ, ಬೋಸರಾಜ್ ಸಾಹೇಬ್ರು ಮನ್ಸು ಮಾಡಿದ್ರು ಒಂದೇ ದಿವಸದಾಗ ಬಂದ್ ಮಾಡ್ತಾರ. ಮಾಡ್ಲಪ್ಪ, ಯಾರು ಬ್ಯಾಡ ಅಂದವ್ರು ಯಾರು? ಇವತ್ತು ಬೋಸರಾಜ್ ಅವರು ಕಾಡಾಧ್ಯಕ್ಷರಾಗಿದ್ದರು, ಹಂಪೈ ಸಾವ್ಕಾರರು ಕಾಡಾಧ್ಯಕ್ಷರಾಗಿದ್ದರು, ಬಸನಗೌಡ ಬ್ಯಾಗವಟ್ ಗೌಡ್ರು ಕಾಡಾಧ್ಯಕ್ಷರಾಗಿದ್ದರು. ಇವರಿದ್ದ ಕಾಲದಲ್ಲಿ ಎಲ್ಲ ನಡ್ಕೊಂತ ಬಂದದ. ಅಲ್ಲಿ ಯಾರು ಅದನ್ನು ನಿಲ್ಸಕ ಹೋಗಲಿಲ್ಲ, ಗೊಡಿವಿಗೆ ಹೋಗಲಿಲ್ಲ. ಇನ್ನೊಂದಿಷ್ಟು ನೀವು ಬಡವರಾಗಿರಿ, ಚುನಾವಣೆಯಲ್ಲಿ ಅವ್ರು ಕೊಡ್ತಕ್ಕಂಥ ಕಾಸಿಗೆ ನೀವು ಕೈ ಚಾಚಿಗಂತ ಇರಬೇಕು ಅನ್ನೋ ಭಾವನೆ ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು, ನಾನು ಒಬ್ಬರದ್ದು ಹೇಳೋದಿಲ್ಲ, ಎಲ್ಲ ರಾಜಕೀಯ ಪಕ್ಷಗಳ ಮನೋಭಾವನೆ ಆಗಿದೆ. ಆ ಕಾರಣಕ್ಕಾಗಿ ನಮ್ಮ 2 ನದಿಗಳು ಪಕ್ಕದಲ್ಲಿ, ಈ ಕಡೆಗೆ ತುಂಗಭದ್ರಾ, ಈ ಕಡೆ ಕೃಷ್ಣ, ಮನಸ್ಸು ಮಾಡಿದರೆ ರಾಜಕಾರಣಿಗಳು ರಾಜ್ಯ ಒಂದು ಇಚ್ಛಾಶಕ್ತಿ, ರಾಜಕೀಯ ಇಚ್ಛಾಶಕ್ತಿ ಇದ್ದರೆ ರಾಯಚೂರು ಜಿಲ್ಲೆಯನ್ನು 1 ಇಂಚಿಂಚು ಕೂಡ ನೀರಾವರಿ ಮಾಡಲಿಕ್ಕೆ ಸಾಧ್ಯತೆ ಐತೆ. ಅಷ್ಟು ನೀರೇನಂತಂದರೆ ಮಳೆಗಾಲದಲ್ಲಿ ಸುಮಾರು ಆ ಹೊಳೆಯಿಂದ ಈ ಹೊಳೆಯಿಂದ 400 TMC ನೀರು ಹರಿದು ಆಂಧ್ರ ಪ್ರದೇಶಕ್ಕೆ ಹೋಗ್ತಿದ್ರು ಕೂಡ ಅದನ್ನು ಹಿಡಿದಿಟ್ಟುಗಳಂಥ ಶಕ್ತಿ ನಮ್ಮಲ್ಲಿಲ್ಲ. ಇವತ್ತು ನವಲಿ ಬಗ್ಗೆ ಪ್ರಸ್ತಾಪ ಮಾಡಿದರು ಬಸವರಾಜ್ ಅವರು. ನೋಡ್ರಿ, ಸಿದ್ದರಾಮಯ್ಯನವರು DPR ಮಾಡಿದರು, ಅದು ಸರಿ ಇಲ್ಲ ಅಂತೇಳಿ BJP ಅವರು ಮತ್ತೆ ಬೇರೆ DPR ಮಾಡಿದರು. ಇವತ್ತು DPR ಮಾಡೋದ್ರಾಗ ಇದರ ಹೊರ್ತು ಭೂ ಸ್ವಾಧೀನಕ್ಕೆ ದುಡ್ಡು ಕೊಡಲಿಲ್ಲ, ಅಲ್ಲಿ ವರ್ಕ್ ಆರ್ಡರ್ ಮಾಡಲಿಲ್ಲ, ಯಾವುದು ಮಾಡಲಿಲ್ಲ. ಆಂಧ್ರ ತೆಲಂಗಾಣ ಸರ್ಕಾರದ ಜೊತೆಗೆ ಮಾತನಾಡಲಿಲ್ಲ, ಅವರು ಒಪ್ಪಿಗೆ ತಗೋಲಿಲ್ಲ. ಸುಮ್ಮನೆ ಏನಂತಂದರೆ ಪ್ರತಾಪ್ ಗೌಡ್ರನ್ನ ಬೈ ಎಲೆಕ್ಷನ್ ಗೆಲ್ಲಿಸೋದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಬಂದು ಅದನ್ನು ಉದ್ಘಾಟನೆ ಮಾಡಿ ಹೋಗ್ಬಿಟ್ರು. ಅದಾಗಲಿ ಅಲ್ಲೇ ಸರಿ, ಕಲ್ಲು ಅಲ್ಲೇ ಇದೆ, ಉದ್ಘಾಟನೆ ಮಾಡಿದ ಕಲ್ಲು. ಅವತ್ತು ಆ ಕಲ್ಲಿಗೆ ಏನಂದರೆ ಅನೇಕ ನಾಯಿಗಳು ಇವತ್ತು ಹೋಗಿ ಗುಚ್ಚವೈತವೆ. ಇಂಥ ಸನ್ನಿವೇಶ ಇದೆ, ಭಾಳ ದೊಡ್ಡ ಸಮಸ್ಯೆ ಇದೆ. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ರೀತಿ ಆದರೆ ಕಲುಷಿತ ನೀರು ಈಗಾಗಲೇ ಆಗಿ ಹೋಗಿದೆ. ತುಂಗಭದ್ರಾ ಜಲಾಶಯ ಇದ್ದು ಏನಂದರೆ ಬಹುತೇಕ ಹಳ್ಳಿಗಳಿಗೆ ಕುಡಿಯೋ ನೀರು ನಮಗೆ ಸಪ್ಲೈ ಆಗ್ತದೆ. ಮೊನ್ನೆ ಒಂದು ವರದಿ ಬಂದಿತ್ತು, ಆ ನೀರನ್ನೇ ಕಲುಷಿತ ಆಗಿ ಹಚ್ಚಗಾಗಿದ್ದು. ಆ ಕಾರ್ಖಾನೆಗಳಿಂದ ಬೀಳ್ತಕ್ಕಂಥ ಹೊಗೆ ಸಣ್ಣ ನುಸಿ ಏನಂತಂದರೆ ನೀರಿನಲ್ಲಿ ಬಿದ್ದು ಇವತ್ತು ಕಲುಷಿತ ಆಗ್ತಾ ಇದೆ. ಇದನ್ನೆಲ್ಲ ತಡಿಬೇಕು, ಇದನ್ನೆಲ್ಲ ಮಾಡಬೇಕು ಅಂದರೆ ದೊಡ್ಡ ಜನಾಂದೋಲನ ಆಗಬೇಕು. ಜನರೆಲ್ಲರೂ
ರೈತ ಸಂಘದ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಜನಪ್ರತಿನಿಧಿಗಳು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾವು 100 ಹೋರಾಟ ಮಾಡೋದು ಒಂದೇ. ಒಬ್ಬ ಜನಪ್ರತಿನಿಧಿ ಏನಂತಂದರೆ ವಿಧಾನಸಭೆಯಲ್ಲಿ ಮಾತನಾಡಲಿಕ್ಕೆ ನಿಂತರೆ ಅದಕ್ಕೊಂದು ತೂಕ ಇರ್ತದೆ. ಇವತ್ತು ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತಂದರೆ ಎಂಥ ದುರಂತ ಇದು. ನಮ್ಮ ರೈತರು ಇವತ್ತು ಅಷ್ಟೇ ಅದಾರ. ಇವತ್ತು ಯಾರು ಈ ಮೇಲ್ಭಾಗದಲ್ಲಿ ಯಥೇಚ್ಛವಾಗಿ ನೀರು ಸಿಗಂಥ ರೈತರು ಅವ್ರು ಯಾರು ಹೋರಾಟಕ್ಕೆ ಬರೋದಲ್ಲ. ಈ ಕೆಳಭಾಗದವ್ರಿಗೆ ಏನಂದ್ರೆ ಇದೇನಪ್ಪ ನಮ್ಮ ಹಣೆ ಬರಿಷ್ಟೇ, ನಮ್ಮ ಹಣೆ ಬರಿಷ್ಟೇ, ಹಣೆ ಬರ ನಂಬಿದಂಥವ್ರು ನಾವು. ಹಣೆ ಬರಿಷ್ಟಪ್ಪ, ಇನ್ನೇನು ನಮಗೆ ನೀರು ಬರೋದಲ್ಲ, ಯಾವಾಗ ಬರ್ತಾವೆ? ಏನು ಚಾಮರಾಜ ಪಾಟೀಲ್ ಒಂದು 4 ಮಂದಿನ ಕಟ್ಕೊಂಡು ಹೋರಾಟ ಮಾಡ್ತಾನೆ, ಯಾವಾಗ ಬರ್ತಾವ? ಅಷ್ಟು ನಿರಾಶರಾಗೋದ ಅವಶ್ಯಕತೆ ಇಲ್ಲ. ಇವತ್ತು ಜನರು ತಯಾರಾದರೆ ರಾಜಕಾರಣಿಗಳು ಮನಸ್ಸು ಮಾಡ್ತಾರೆ. ನಿಮ್ಮಲ್ಲಿ ಇವತ್ತು ಏನಂತಂದರೆ ಆ ಒಂದು ಗಟ್ಟಿ ಹೋರಾಟಕ್ಕೆ ನೀವು ಮನಸ್ಸು ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನೀವು ಆಲೋಚನೆ ಮಾಡಬೇಕು. ಇವತ್ತು ಭಾಳಷ್ಟು ವಿಚಾರಗಳನ್ನು ಹೇಳಿದರು ಭೋಗಾವತಿ ಅವರು. ಇವತ್ತು ಎಮ್ ಎಸ್ ಪಿ ಏನಂತಂದರೆ ಈ ಮೋದಿಯವರಿದ್ದಂಥ ಸಂದರ್ಭದಲ್ಲಿ, ಮೊನ್ನೆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ, 13 ತಿಂಗಳು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಈ ದೇಶದ ರೈತರ ಕ್ಷಮೆ ಕೇಳಿ ಆ ಕಾಯ್ದೆಗಳನ್ನು ವಾಪಸ್ ತಗೊಳ್ತೀವಂತ ಹೇಳಿ ಲಿಖಿತವಾಗಿ ಬರ್ಕೊಟ್ರು. MSPಗೆ ಒಂದು ಸಮಿತಿ ಮಾಡ್ತೀವಿ, MSP ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿ. ಆದರೆ ಇದುವರೆಗೂ ಆ ಕೆಲಸ ಆಗಿಲ್ಲ. ಈಗ ಮತ್ತೆ ನಾವು ಹೋರಾಟ ಪ್ರಾರಂಭ ಮಾಡಬೇಕಾಗಿದೆ. ಇವತ್ತು ಯಾಕಂತಂದರೆ ಅನೇಕರು ಇವತ್ತು ತೊಗರಿ ಬೆಲೆ ಕುಸಿತಾ ಇದೆ, ಜೋಳದ ಬೆಲೆ ಕುಸಿತಾ ಇದೆ. ಜೋಳದ ಇನ್ನೂ ಖರೀದಿ ಕೇಂದ್ರ ಪ್ರಾರಂಭ ಆಗಿಲ್ಲ, ರಿಜಿಸ್ಟ್ರೇಷನ್ ಆಗಿದೆ. ಹಿಂಗಾರಿದ ಇನ್ನೂ ಪ್ರಾರಂಭ ಆಗಿಲ್ಲ. ನೆಪ ಹೇಳಿದರೆ ಮೊನ್ನೆ DC ಅವ್ರಿಗೆ ಒತ್ತಾಯ ಮಾಡಿದರೆ 1 ವಾರದಲ್ಲಿ ಪ್ರಾರಂಭ ಮಾಡ್ತೀವಂತ ಸುದ್ದಿ ಮೂಲದಲ್ಲಿ ಬಂತು. ಆದರೆ ಇವತ್ತಿಗೆ ತಿಂಗಳಾಯಿತು, ಇನ್ನೂ ಏನು ಕೇಳಿದರೆ ಖಾಲಿ ಚೀಲ ಬಂದಿಲ್ಲ ಅಂತ ಹೇಳ್ತಾರೆ. ಇಂಥ ಕುಂಟು ನೆಪಗಳು ಹೇಳಿ ಇವತ್ತು ಸಣ್ಣ ಮತ್ತು ಅತಿ ಸಣ್ಣ ರೈತರು ಮಾರ್ಕೊಂಬಿಟ್ರು. ಅವರು ತೊಂದರೆ ಇರೋದಕ್ಕೆ 2,500 ರೂಪಾಯಿಗೆ ಮಾರ್ಕೊಂಬಿಟ್ರು ಜೋಳ. MSPಗೆ ಅದೇ ಸರ್ಕಾರ ಖರೀದಿದ್ರೆ 3,370 ರೂಪಾಯಿಗೆ ಮಾರಾಟ ಮಾಡ್ತಿದ್ರು. ಒಂದು ಕ್ವಿಂಟಲಿಗೆ ಕನಿಷ್ಠ 870 ರೂಪಾಯಿ ಇವತ್ತು ಕಡಿಮೆ ಬೆಲೆಗೆ ಮಾರ್ಕೊಂಡ್ರು ಸಣ್ಣ ರೈತರು. ಯಾರನ್ನ ರಕ್ಷಣೆ ಮಾಡ್ತಾರೆ ಇವರು? ಸಣ್ಣ ರೈತನ ರಕ್ಷಣೆ ಮಾಡ್ತಾರೆ ಇವರು. ನೀವು ಖರೀದಿ ಕೇಂದ್ರ ತೆಗಿಬೇಕಾದ್ರೆ ಹಾರ್ವೆಸ್ಟ್ ಸ್ಟಾರ್ಟ್ ಆಗೋದು ಕೂಡಲೇ ಖರೀದಿ ಕೇಂದ್ರ ತೆಗೆದ್ರೆ ಎಲ್ಲರೂ ಅಲ್ಲಿ ಹೋಗಿ ಮಾರಾಟ ಮಾಡ್ತಾರೆ. ಅದು ಬಿಟ್ಟು ಈಗ ಏನಂತಂದರೆ ಭಾಳಷ್ಟು ಜನರು ಬಂಡವಾಳಶಾಹಿಗಳು ಖರೀದಿ ಮಾಡಿ ಇಟ್ಕೊಂಡ್ಬಿಟ್ಟಾರೆ ಬಡವರು ಬೆಳೆದಂಥ ಜೋಳನ್ನು. ಯಾವಾಗ ಖರೀದಿ ಕೇಂದ್ರ ಸ್ಟಾರ್ಟ್ ಆದಿತ್ತಪ್ಪ ಒಯ್ದು ಅದಕ್ಕೆ ಹಾಕಮ್ಮ, ನಾವು 800 ರೂಪಾಯಿ ಲಾಭ ತಗೊಂಬನ ಅಂತ ಕುಂತ್ಕೊಂಡ್ಬಿಟ್ರ. ಇದು ಈ ದೇಶದ ವ್ಯವಸ್ಥೆ. ಇದು ಬದಲಾಗಬೇಕಾದ್ರೆ ಪ್ರಜ್ಞಾವಂತರು ತಯಾರಾಗಬೇಕು. ಭಾಳ ಗಟ್ಟಿ ಆದಂಥ ಇದರಿಂದ ತಯಾರಾಗಬೇಕಾಗಿದೆ. ಅಂದಾಗ ಮಾತ್ರ ನಮ್ಮ ಕೃಷಿ ಮತ್ತು ನೀರಾವರಿ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿಕ್ಕೆ ಸಾಧ್ಯತೆ ಐತೆ. ಇನ್ನು ಕಲ್ಯಾಣ ಕರ್ನಾಟಕದ ಬಗ್ಗೆ ನಮ್ಮ ಕರಡಿಗುಡ್ಡ ಅವರು ಭಾಳ ಚೆನ್ನಾಗಿ ಹೇಳಿದರು. ಶಿಕ್ಷಕರು ಸುಮಾರು ರಾಯಚೂರು ಜಿಲ್ಲೆಯಲ್ಲಿ ಒಂದು 2,000 ಶಿಕ್ಷಕರ ಕೊರತೆ ಇದೆ ಅಂದಾಜು. ನನಗೆ ಅನಿಸ್ಮಟ್ಟಿಗೆ ಅಂದಾಜು ನಾನು ಹೇಳೋದು. ಇವು ಯಾವುದು ನೀರಾವರಿಯಾಗ ಸಿಬ್ಬಂದಿ ಇಲ್ಲ, ಶಿಕ್ಷಣ ಇಲಾಖೆಯಲ್ಲಿ ಸಿಬ್ಬಂದಿ ಇಲ್ಲ, ಆರೋಗ್ಯ ಇಲಾಖೆಯಲ್ಲಿ ಸಿಬ್ಬಂದಿ ಇಲ್ಲ, ರೆವಿನ್ಯೂದಲ್ಲಿ ಸಿಬ್ಬಂದಿ ಇಲ್ಲ. ಏನಿದೆ ಕತೆ? ಎಲ್ಲಿಗೆ ಹೋಗ್ತದೆ? ನೀವು ಬಜೆಟಿನ ಅಲೋಕೇಶನ್ ಮಾಡಿದಂಥ ದುಡ್ಡು ಎಲ್ಲಿಗೆ ಹೋಗ್ತದೆ? ಇವತ್ತು ನಾನು ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡ್ತೀನಿ. ತಾವು ಮೊದಲ ಸಲ ಮುಖ್ಯಮಂತ್ರಿ ಆದಾಗ ನಾವು ಹೇಳಿದ್ವಿ ಕುರಿಗಳು ಸಾಯ್ತವೆ, ಅದಕ್ಕೆ ಸತ್ತದಕ್ಕೆ ಏನಾದರೂ ಪರಿಹಾರ ಕೊಡ್ರಿ ಅಂತ ಒತ್ತಾಯ ಮಾಡಿದಾಗ 5,000 ರೂಪಾಯಿ ಘೋಷಣೆ ಮಾಡಿದ್ರು. ಒಂದು ಕುರಿ ಸತ್ರೆ 5,000 ರೂಪಾಯಿ, ಸಣ್ಣ ಮರಿ ಸತ್ರೆ 3,000 ರೂಪಾಯಿ ಅಂತೇಳಿ ಬಜೆಟ್ನಾಗೆಲ್ಲ ಅಲೋಕೇಶನ್ ಆಯಿತು. ಒಬ್ಬ ರೈತನಿಗೆ ಸತ್ತು ನಾವೆಲ್ಲ ಫೋಟೋ ಕೊಟ್ಟು ಆ ಪಶು ವೈದ್ಯಾಧಿಕಾರಿಗಳನ್ನ ನಿಂದಿರಿಸಿ ಫೋಟೋ ತೆಗೆದು ಎಲ್ಲ ಕೊಟ್ಟಿವಿ. ಅವು ಅಪ್ಲಿಕೇಶನ್ ಆ ಕಡೆಗೆ ಸರಿ ಒಂದು ಬರಲಿಲ್ಲ. ನಾನು ಸುಮಾರು ಒಂದು 70 ಕುರಿ ಸಾಕಿದ್ದೆ. ನನಗೂ ಒಂದು 8-10 ಕುರಿ ಸತ್ತು. ಇದರಂಗೆ ಅನೇಕರು ಸತ್ತಾಗ ನಾವು ಅದಕ್ಕೆ ಪರಿಹಾರ ಕೇಳಿದ್ರೆ ಏನೂ ಇಲ್ಲ. ಇವತ್ತು ಬಜೆಟ್ನಲ್ಲಿ ಏನೂ ಇಲ್ಲ. ಇವತ್ತು 56,000 ಕೋಟಿ ಗ್ಯಾರಂಟಿಗಾಗಿ ಬಜೆಟ್ನಲ್ಲಿ ತೆಗೆದಿಡ್ತು ಅಂತಾರೆ. 3 ತಿಂಗಳಾಯಿತು. ಏನಂತಂದರೆ ಆ ಮಹಿಳೆಯರಿಗೆ ದುಡ್ಡು ಬಿದ್ದಿಲ್ಲ. ಏನಾಗ್ತದೆ? ಇದು ಎಲ್ಲಿ ಹೋಗ್ತದೆ? ನಿಮಗೆ ಆಶ್ಚರ್ಯ ಆಗ್ತದೆ. 2023-24ರಲ್ಲಿ 92 ತಾಲೂಕುಗಳಲ್ಲಿ ಭೀಕರ ಬರಗಾಲ. ಹೋರಾಟ ಮಾಡಿದ್ವಿ ನಾವು, ಕೇಂದ್ರದಿಂದ ಪರಿಹಾರ ಬಂತು. ಆದರೆ ಹಂಚಿಕೆ ಮಾತ್ರ ಎಲ್ಲರಿಗೂ ಆಗಲಿಲ್ಲ. ಇವತ್ತಿಗೂ ರೆಕಾರ್ಡ್ ಇದೆ. ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳು.
ಕೆಲವರಿಗೆ ಊರಾಗ ಒಂದು 8-10 ಜನರಿಗೆ ಮಾತ್ರ ಪರಿಹಾರ ಕೊಟ್ಟಾರ, ಉಳಿದವರಿಗೆ ಕೊಟ್ಟಿಲ್ಲ. ಇಂಥ ಸನ್ನಿವೇಶ ಇದೆ. ಇಂಥದ್ರಲ್ಲಿ ಇಷ್ಟು ಸಿಬ್ಬಂದಿಗಳನ್ನು ಕೊರತೆ ಇಟ್ಕೊಂಡು ಯಾವ ರೀತಿ ನೀವು ಅಧಿಕಾರ ನಡೆಸೋಕ್ಕೆ ಸಾಧ್ಯತೆ ಐತೆ? ಇವತ್ತು ಯಾರು ಬಂದ್ರೂ ಇದು ಸುಧಾರಣೆ ಆಗಲಾರ್ದಂಥ ಸನ್ನಿವೇಶಕ್ಕೆ ನೀವು ತೊಯ್ದಿಟ್ರೆ ಮುಂದೆ ಬಂದಂಥವ್ರು ಯಾವ ರೀತಿ ಅಧಿಕಾರ ನಡೆಸಬೇಕು? ಭಾಳ ಕಷ್ಟ ಇದೆ. ಭಾಳ ಇದು ಸನ್ನಿವೇಶ ಏನಂತಂದರೆ ಜನಪ್ರತಿನಿಧಿಗಳು ಇದನ್ನು ಅರಿತು ಕಲ್ಯಾಣ ಕರ್ನಾಟಕ ಇವತ್ತು ಭಾಳ ಈ ಭಾಗದ ಹೋರಾಟಗಾರರ ಒಂದು ಫಲಶ್ರುತಿ ಏನಂತಂದರೆ 371 ಆಗಿದೆ. ಕೆಲವರಿಗಾದರೂ ನೌಕರಿ ಸಿಗ್ತಾ ಇದೆ. ಅದನ್ನು ನೀವು ತುಂಬಲಾರ್ದೆ, ಪೋಸ್ಟ್ಗಳನ್ನು ಕರೀಲಾರ್ದೆ, ತುಂಬಲಾರ್ದೆ ಇದ್ದರೆ ಅದು ಏನು, ಅದು ಕೂಡ ಇವತ್ತು ನಿಷ್ಪ್ರಯೋಜಕ ಆಗಿದೆ 371. ಆ ಕಾರಣಕ್ಕೆ ಇವತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಇದನ್ನೆಲ್ಲ ಮಾಡಬೇಕು. ಭಾಳ ಮುಖ್ಯವಾಗಿ ನಮ್ಮ ಕೊಡ್ಲೆ ಅವರು ದಲಿತ ಸಾಹಿತ್ಯದ ಬಗ್ಗೆ ಮಾತಾಡಿದರು. ಸಮಯ ಭಾಳ ಆಗಿದೆ. ಒಂದು ಏನಂತಂದರೆ ದಲಿತ ಸಾಹಿತ್ಯ ಹುಟ್ಟಿದ್ದು ಸಾಹಿತ್ಯಕ್ಕಾಗಿ ಹುಟ್ಟಲಿಲ್ಲ, ನೋವಿಗಾಗಿ. ಏನಂತಂದರೆ ಆ ಶೋಷಣೆ, ಅಸ್ಪೃಶ್ಯತೆ, ಅಸಮಾನತೆ, ದೌರ್ಜನ್ಯ ಎಲ್ಲದರ ವಿರುದ್ಧ ಏನಂದರೆ ಧ್ವನಿಯಾಗಿ ದಲಿತ ಸಾಹಿತ್ಯ ಹುಟ್ಟಿತು. ಬಿ ಕೃಷ್ಣಪ್ಪನವ್ರು ಏನಂತಂದರೆ 70ರ ದಶಕದ ನಂತರ ಈ ನಾಡಿನಲ್ಲಿ ದಲಿತ ಚಳವಳಿಯನ್ನು ಹುಟ್ಟಾಕಿದರು. ತದನಂತರ ಏನಂದರೆ ಈ ನಾಡು ಕಂಡಂಥ ದೊಡ್ಡ ಚಳವಳಿ ಅಂತಂದರೆ ರೈತ ಚಳವಳಿ. ರೈತ ಚಳವಳಿ ಮತ್ತು ದಲಿತ ಚಳವಳಿಗಳು ಈ ದೇಶದ, ಈ ನಾಡಿನ ರಾಜಕೀಯವನ್ನೇ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಹೊಂದಿದಂಥವು. ಆದರೆ ದುರದೃಷ್ಟವತ್ತು ಏನಂತಂದರೆ ಎರಡೂ ಚಳವಳಿಗಳಲ್ಲಿ ಇವತ್ತು ಬಣಗಳು ಉಂಟಾಗಿ ವೈಯಕ್ತಿಕ ಲಾಲಸೆ, ಸ್ವಪ್ರತಿಷ್ಠೆಗೆ ಬಲಿಯಾಗಿ ಇವತ್ತು ಚಳವಳಿಗಳನ್ನು ನಾಶ ಆಗ್ತಿದ್ದಾವೆ. ಕೆಲವರು ಆ ಚಳವಳಿಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಇವತ್ತು ನಾವು ಮುನ್ನಡೆಸ್ತಾ ಇದ್ದೀವಿ. ಅಂಥದ್ರಲ್ಲಿ ನೀವು ಜನಸಾಮಾನ್ಯರು ಏನಂತಂದರೆ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸಿ ನಿಜವಾದ ಹೋರಾಟಗಾರನ ಬೆಂಬಲಿಸಿ ಈ ಎಲ್ಲ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಬೇಕು.